మీరు చూస్తున్నారు ఎఫ్ఐఆర్ న్యూస్. తాజా వార్తలు, కీలక అప్డేట్స్ కోసం మా ఛానల్ను సబ్స్క్రైబ్ చేయండి. ఆదోని పట్టణంలో జరిగిన ఈ అగ్ని ప్రమాదం స్థానికులను కలచివేసింది. కష్టపడి సంపాదించిన నగదు, బంగారం, ఇంటి సామాగ్రి మొత్తం అగ్నికి ఆహుతి కావడంతో బాధిత కుటుంబం రోడ్డున పడింది. ప్రస్తుతం తినడానికి తిండి, ఉండడానికి ఇల్లు కూడా లేక తీవ్ర ఇబ్బందులు ఎదుర్కొంటున్నారు. ప్రభుత్వం, అధికారులు స్పందించి తక్షణ సహాయం అందించాలని స్థానికులు కోరుతున్నారు. ನಾವು ಗಂಡ ಹೆಂಡತಿ ಸರ್, ಚೌಕಿ ಮಟ್ಟಿಲಿ ನಮ್ಮದು ದುಡ್ಡು ಇತ್ತು ಸರ್, 2 ಲಕ್ಷ. ಅದು ಎಲ್ಲ ಇದು ಸುಟ್ಟೋಗ್ಬಿಟ್ಟಿದೆ. ಕರೆಂಟ್ ಇದು ಸಾಮಾನು ತರಬೇಕಂತ ಇಟ್ಟಿದ್ದೀವಿ ಸರ್, 2 ಲಕ್ಷ. ಅದೆಲ್ಲ ಇದು ಹೋಗ್ಬಿಟ್ಟೈತೆ, ಸುಟ್ಟೋಗ್ಬಿಟ್ಟೈತೆ. ಕರೆಂಟ್ ಶಾರ್ಟ್ ಆಗಿ ಅದೆಲ್ಲ ಲಾಸ್ ಆಗ್ಬಿಟ್ಟೈತೆ ಸರ್. ನಮ್ದಿಗೆ ಏನಿಲ್ಲ ಈಗ, ಊಟಕ್ಕೆ ಅದಕ್ಕೆ ಏನಿಲ್ಲ ಸರ್. ನಮ್ಮದು ಬಂಗಾರದ ಇದು ಇಯರಿಂಗ್ಸ್ ಇತ್ತು ಸರ್, ಅದು ಕೂಡ ಒಂದು ತೊಲೆದು ಹೋಗ್ಬಿಟ್ಟೈತೆ ಸರ್. ಇಲ್ಲ, ಸುಟ್ಟು ಹೋಗ್ಬಿಟ್ಟೈತೆ. ಹುಟ್ಟಿದ ಬಟ್ಟೆ ಒಂದೇ ಸರ್, ಊಟಕ್ಕೆ ತಂಡಿಗೆ ಏನಿಲ್ಲ ಸರ್ ನಮ್ಮ ಹತ್ರ. ಈಗ ಸದ್ಯಕ್ಕೆ ನಾವು ಇಷ್ಟೇ ಸರ್, ಬುರ್ಕಿ ಕೂಡ ಇಲ್ಲ, ಏನೇನಿಲ್ಲ ಸರ್ ನಮ್ಮ ಹತ್ರ. ಏನೇನಿಲ್ಲ, ಎಲ್ಲ ಸುಟ್ಟೋಗ್ಬಿಟ್ಟೈತೆ ಸರ್. ಅಕ್ಕಿ 2 ಪ್ಯಾಕೆಟ್ ಇದ್ದು ಸರ್, ಎಲ್ಲ ಸುಟ್ಟೋಗ್ಬಿಟ್ಟಿದೆ ಸರ್. ಅಲ್ಲಿ ಹಾಕಿದ್ದೀವಿ ಸರ್ ಹೊರಗೆಲ್ಲ. ನಮ್ಮ ಹತ್ರ ಏನು ದುಡ್ಡು ಕೂಡ ಎಲ್ಲ ಸುಟ್ಟೋಗ್ಬಿಟ್ಟಿದೆ ಸರ್. 2 ಲಕ್ಷ ಸರ್, 2 ಲಕ್ಷ 30 ಲಕ್ಷ, 2 ಲಕ್ಷ 30 ಸಾವಿರ. ಶಾರ್ಟ್ ಸರ್ಕ್ಯೂಟ್ ನಡೆದಾಗ ನೀನು ಏನು ಮಾಡ್ತಿದ್ರಿ? ಬಟ್ಟೆ ಒಗಿತಿದ್ದೆ ಸರ್ ನಾವು. ಎಲ್ಲಿ ಹೊರಗೆ? ಇಲ್ಲೇ ಸರ್, ಇಲ್ಲೇ ಒಳಗ. ಶಾರ್ಟ್ ಸರ್ಕ್ಯೂಟ್ ಆದರೆ ನೀವು ಹೊರಗೆ ಹೋಗ್ಬಿಟ್ರಿ? ಹಾಂ, ಒಂದು 4 ಬಟ್ಟೆ ಹೊರಗೆ ಹಾಕಿ ಬಂದೀವಿ ಸರ್. ಇನ್ನು ತೊಳ್ಕೊಂತ ಸಹಾಯ ಮಾಡಿದರೆ ಭಾಳ ಇದು ಧನ್ಯವಾದ ಆಗ್ತೈತೆ ಸರ್ ನಿಮಗೆ. ನಮ್ಮದೆಲ್ಲ ಸುಟ್ಟು ಇದಾಗ್ಬಿಟ್ಟಿದೆ ಸರ್. ಪುಣ್ಯ ಬರ್ತೈತೆ ಸರ್ ನಿಮಗೆ. ನಮಗೆ ನಮ್ಮ ಹತ್ರ ಏನಿಲ್ಲ, ಎಲ್ಲ ಸುಟ್ಟು ಭಸ್ಮ ಆಗ್ಬಿಟ್ಟಿದೆ. ನೀವು ಕೊಡ್ಬೇಕು ಸರ್. ನಾವು ಗಂಡ ಹೆಂಡತಿ ಇಬ್ಬರೇ ಇರೋದು, ಯಾರಿಲ್ಲ ನಮಗೆ. ನಾವು ಹಾಸ್ಪಿಟಲ್ ಸರ್, ನಾವು ಇಲ್ಲಿ ಬಂದೀವಿ ಸರ್ ಮದುವೆ ಮಾಡ್ಕೊಂಡು. ಇಲ್ಲಿದ್ದ